ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸೂಪರ್ ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಚಿಕ್ಕ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ. ಆ ಪ್ರಾಬ್ಲಮ್ ಏನಪ್ಪ ಅಂದರೆ, ಕೆಲವರಿಗೆ ಫೈಲ್ ಮ್ಯಾನೇಜರಲ್ಲಿ ರೂಟ್ ಫೋಲ್ಡ್ರಲ್ಲಿ ವಾಟ್ಸಪ್ ಅನ್ನೋ ಫೋಲ್ಡರ್ ಸಿಗೋದಿಲ್ಲ. ಸಾಮಾನ್ಯವಾಗಿ ವಾಟ್ಸಪ್ ಯೂಸ್ ಮಾಡ್ತಿರುವಂತಹ ಎಲ್ಲರಿಗೂ ರೂಟ್ ಫೋಲ್ಡ್ರಲ್ಲಿ ವಾಟ್ಸಪ್ ಅಂತೇಳಿ ಸಿಗುತ್ತೆ. ಆದರೆ ಕೆಲವು ಟೈಮು ಅದು ಡಿಸಪಿಯರ್ ಆಗಿಬಿಡುತ್ತೆ. ಅದು ಯಾಕೆ ಹಾಗಾಗುತ್ತೆ, ಹಾಗಾದಾಗ ನಾವು ಅದನ್ನ ಎಲ್ಲಿ ಹೋಗಿ ಹುಡ್ಕೊಳ್ಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಅದು ಯಾಕೆ ಹಂಗಾಗುತ್ತೆ ಅಂತೇಳಿ ತಿಳ್ಕೊಳ್ಳೋದಾದರೆ, ನಾನು ಕೇಳಿರೋಂಥ ಪ್ರಕಾರ ನಿಮಗೆ ಹೇಳೋದಾದರೆ, ವಾಟ್ಸಪ್ ಅನ್ನೋಂಥ ಫೋಲ್ಡ್ರು ಸೈಜ್ ಜಾಸ್ತಿ ಆದಾಗ ಹಾಗೆ ಆಗುತ್ತೆ. ಈಗ ರೂಟ್ ಫೋಲ್ಡ್ರಲ್ಲಿ ವಾಟ್ಸಪ್ ಅನ್ನೋ ಫೋಲ್ಡ್ರು ಸಿಗದೇ ಇದ್ದಾಗ ನಾವು ಎಲ್ಲಿ ಹೋಗಿ ಹುಡ್ಕೊಳ್ಬೇಕು ಅಂತೇಳಿ ನೋಡೋಣ ಬನ್ನಿ. ನಾನು ಅದಕ್ಕೆ ಫಸ್ಟು ಫೈಲ್ ಮ್ಯಾನೇಜರ್ಗೆ ಹೋಗ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಫೈಲ್ ಮ್ಯಾನೇಜರ್ ಇರುತ್ತೋ ಅದರಲ್ಲಿ ನೀವು ಹೋಗ್ಬೋದು. ನಾನು ಗೂಗಲ್ ಫೈಲ್ಸ್ಗೆ ಹೋಗ್ತಾಯಿದ್ದೀನಿ. ನೋಡಿ, ಫೈಲ್ಸ್ ಅಂತೇಳಿ ಸಿಕ್ಕಿದ್ದೇನೆ, ಅದ್ರ ಮೇಲೆ ಡಬಲ್ ಟೈಪ್ ಮಾಡ್ತಿದ್ದೀನಿ. ಓಕೆ, ಓಪನ್ ಆಯಿತು. ಈಗ ಇಲ್ಲಿ ಇಂಟರ್ನಲ್ ಸ್ಟೋರೇಜ್ಗೆ ಹೋಗ್ತೀನಿ. ಇಲ್ಲಿ ನೀವು ನೋಡ್ಬೋದು ವಾಟ್ಸಪ್ ಅನ್ನೋ ಫೋಲ್ಡರ್ ನನ್ನ ಫೋನಲ್ಲಿ ತೋರಿಸ್ತಾ ಇಲ್ಲ. ನನ್ನ ಸರಿ ತೋರಿಸ್ತೀನಿ ನೋಡಿ. ನೋಡಿ, ವಾಟ್ಸಪ್ ಅನ್ನೋ ಫೋಲ್ಡರ್ ಇಲ್ಲಿ ಇಲ್ವೇ ಇಲ್ಲ. ಹಾಗಾದ್ರೆ ಎಲ್ಲಿರುತ್ತೆ ಇದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅದು ಎಲ್ಲಿರುತ್ತಪ್ಪ ಅಂದರೆ, ಆಂಡ್ರಾಯ್ಡ್ ಅನ್ನೋ ಫೋಲ್ಡರ್ ಒಳಗಡೆ ನೀವು ಹೋಗಬೇಕು. ಇದ್ರೊಳಗಡೆ ಹೋದರೆ ಮೀಡಿಯಾ ಅಂತ ಹೇಳಿರುತ್ತೆ, ಇದ್ರೊಳಗಡೆ ಹೋಗ್ಬೇಕು. ನೋಡಿ, com.whatsapp ಅಂತ ಹೇಳಿ ಇರುತ್ತೆ. ಇದ್ರೊಳಗಡೆ ಹೋದ್ರೆ ವಾಟ್ಸಪ್ ಅನ್ನೋ ಫೋಲ್ಡರ್ ಸಿಗುತ್ತೆ. ಇದ್ರೊಳಗಡೆ ಹೋದ್ರೆ ಸೇಮ್ ನೋಡಿ, ಈ ಥರ ನಿಮಗೆ ವಾಟ್ಸಪ್ಪಲ್ಲಿರುವಂಥ ಎಲ್ಲ ಫೋಲ್ಡರ್ಸು ಇಲ್ಲಿ ಸಿಗುತ್ತೆ. ಅಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ಇಲ್ಲಿ ಬಂದು ಹುಡ್ಕೊಳ್ಳಿ, ಖಂಡಿತ ವಾಟ್ಸಪ್ ಅನ್ನೋ ಫೋಲ್ಡರ್ ಸಿಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.